ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಗಾದೆ ಮಾತಿದೆ. ಹಾಗೇನೆ ಆಕಾಶದ ಕಡೆ ಮುಖ ಮಾಡಿ ಉಗಿಬಾರ್ದು ಅನ್ನೋ ಇನ್ನೊಂದು ಮಾತು ಕೂಡ ಇದೆ. ಅದರ ಜೊತೆಗೆ ನಮ್ಮ ವಯಸ್ಸಿಗೆ ತಕ್ಕಂತೆ ನಾವು ಮಾತಾಡಿದ್ರೆ ತುಂಬಾ ಉತ್ತಮ ಅಂತ ಹಿರಿಯರು ನಮಗೆ ಹೇಳ್ತಾನೆ ಇರ್ತಾರೆ. ಆದರೆ ಇಂಥ ಮಾತುಗಳನ್ನು ಕೆಲವರು ಕೇಳೋದೇ ಇಲ್ಲ. ಯಾಕಂದ್ರೆ ಅಧಿಕಾರದ ಮದ, ಏನೂ ಶ್ರಮ ಇಲ್ಲದೆ ತಂದೆ ಆಶೀರ್ವಾದದಿಂದ ಕೆಲವರಿಗೆ ಅಧಿಕಾರ ಸಲೀಸಾಗಿ ಸಿಕ್ಬಿಡುತ್ತೆ ನೋಡ್ರಿ. ಅಂದಾಗ ಮಾತ್ರವೇ ದರ್ಪ ದುರಂಕಾರದ ಮಾತುಗಳು ಬರಲಿಕ್ಕೆ ಸಾಧ್ಯ ಆಗೋದು. ಇಂಥವ್ರ ಪಟ್ಟಿಗೆ ಸೇರ್ತಾರೆ ನೋಡ್ರಿ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು. ಯತೀಂದ್ರ ಸಿದ್ದರಾಮಯ್ಯ ನಮ್ಮ CM ಸಿದ್ದರಾಮಯ್ಯನವರ ಪುತ್ರ. ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಎಲ್ಲಿ ನಮ್ಮ ತಂದೆ ಸೋತ್ ಬಿಡ್ತಾರೋ ಅಂತ ವರುಣಾ ಕ್ಷೇತ್ರ ದಾನ ಮಾಡಿದಂತ ಮಹಾದಾನಿ. ಈ ಮನುಷ್ಯ ಸಿದ್ದರಾಮಯ್ಯನವರ ಮಗ ಅನ್ನೋದು ಬಿಟ್ರೆ ಕಿಂಚಿತ್ತೂ ಗೌರವ ಇಲ್ಲ. ಈ ವಿಷಯಕ್ಕೆ ನೀವು ಹೋಗೋದು ಬೇಡ ಬಿಡಿ. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ವಾ, ಅದು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕರೆಕ್ಟ್ ಆಗಿ ಸೂಟ್ ಆಗತ್ತೆ ನೋಡಿ. ಈ ಮನುಷ್ಯ ಮೈಸೂರು ರಾಜರ ಬಗ್ಗೆ ಆಡಿದಂಥ ಒಂದು ಮಾತಿನಿಂದ ಮೈಸೂರು ಅಲ್ಲ, ರಾಜ್ಯದಾದ್ಯಂತ ಆಕ್ರೋಶ ಕಿಚ್ಚು ಎದ್ದಿದೆ. ಬಿಜೆಪಿ ನಾಯಕರು ಬೈಯೋದಲ್ಲ, ಸ್ವತಃ ಕಾಂಗ್ರೆಸ್ ನಾಯಕರೇ ಇಂಥ ಮಾತು ನಮ್ಮ ನಾಯಕರು ಹೇಳಬಾರ್ದಿತ್ತು ಅಂತಿದ್ದಾರೆ ನೋಡಿ. ಇತ್ತೀಚೆಗೆ ಮೈಸೂರಿನಲ್ಲಿ CM ಸಿದ್ದರಾಮಯ್ಯ ಸಾಧನಾ ಸಮಾವೇಶ ಹೆಸರಲ್ಲಿ ಶಕ್ತಿ ಪ್ರದರ್ಶನ ನಡೆಸಿ ಕುರ್ಚಿಗಟ್ಟಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ರು. ಈ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ನಾಯಕರು ಇದು ಶೂನ್ಯ ಸಮಾವೇಶ ಅಂತ ಟೀಕೆ ಮಾಡಿದ್ರು. ಇದಕ್ಕೆ ಈ ಯತೀಂದ್ರ ಸಿದ್ದರಾಮಯ್ಯ ರಾಜಕೀಯವಾಗಿ ಟೀಕೆಗೆ ಉತ್ತರ ಕೊಡಬಹುದಿತ್ತು. ಆದರೆ ಯತೀಂದ್ರ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ಅಭಿವೃದ್ಧಿ ನಾಲ್ವಡಿ ಕೃಷ್ಣರಾಜ ಒಡೆಯರಷ್ಟೇ ಇಲ್ವೇ ಅವರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಸಿದ್ದರಾಮಯ್ಯ ಅಭಿವೃದ್ಧಿ ಮಾಡಿದ್ದಾರೆ ಅಂದ್ಬಿಡೋದ ರೀ ಸ್ವಾಮಿ ಯತೀಂದ್ರ ಅವರೇ? ಎಲ್ಲಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಎಲ್ಲಿಯ ಸಿದ್ದರಾಮಯ್ಯ? ಹೋಲಿಕೆಗೂ ಒಂದು ಲೆಕ್ಕ ಬೇಡವಾ? ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಸಿದ್ದರಾಮಯ್ಯ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರೇ, ನೀವು ನಿಮ್ಮ ತಂದೆಯವರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ. ಆದರೆ ನಾಲ್ವಡಿ ಕೃಷ್ಣರಾಜ್ ಅವರ ಆಡಳಿತ ಕೊಡುಗೆಗೆ ಹೋಲಿಸುವಷ್ಟು ನಿಮ್ಮ ತಂದೆಯವರು ದೊಡ್ಡವರು ಅಲ್ಲ. ಅಂಥ ಆಡಳಿತವನ್ನು ಕೊಟ್ಟಿಲ್ಲ ಬಿಡಿ, ಅಷ್ಟು ಕೊಡುಗೆಯನ್ನು ಕೊಟ್ಟಿಲ್ಲ. ಯತೀಂದ್ರ ಅವರೇ, ನಿಮಗೆ ಒಂದು ನೇರ ಸವಾಲು. ನೀವು ಮೈಸೂರು ಜಿಲ್ಲೆಗೆ ಕೊಟ್ಟ ಅಚ್ಚಳಿಯದೆ ಉಳಿಯುವ ಕೊಡುಗೆ ಇದು ಅಂತ ಹೇಳಿ ನೋಡೋಣ. ಇನ್ನೊಂದು ಮಾತು ಸಿದ್ದರಾಮಯ್ಯ ಹೇಳ್ತಾರಲ್ವಾ, ನಾನು ಅನ್ನಭಾಗ್ಯ ಕೊಟ್ಟೆ, ಯಾರು ಹಸಿವಿನಿಂದ ಬಳಲಬಾರ್ದು ಅಂತ ಅಕ್ಕಿ ಕೊಟ್ಟೆ ಅಂತಾರೆ. ಯತೀಂದ್ರ ಅವರೇ, ನಿಮಗೆ ನೆನಪಿರಲಿ, ಸಿದ್ದರಾಮಯ್ಯನವರು ಕೊಡುವುದಕ್ಕಿಂತ ಮೊದಲು ಜನರಿಗೆ ಅಕ್ಕಿ ಸಿಗ್ತಾ ಇತ್ತು. ಸಿದ್ದರಾಮಯ್ಯ ಬಂದು 5 kg ಹೆಚ್ಚಿಗೆ ಮಾಡಿ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ನಿಮಗೆ ಇನ್ನೊಂದು ನೆನಪಿರಲಿ, ಈ 10 kg ಅಕ್ಕಿಯಲ್ಲಿ 5 kg ಮೋದಿ ಸರ್ಕಾರ ಕೊಡ್ತಾ ಇರೋದು. ನೀವು ಯಾವುದೇ ರಾಜಕಾರಣಿ ಕೇಳಿ, ನಿಮ್ಮ ಯಾವುದಾದ್ರೂ ಸಾಧನೆ ಇದ್ರೆ ಹೇಳಿ ಅಂದರೆ ಮೊದಲು ಅವರ ಮನಸ್ಸಿನಲ್ಲಿ ಬರೋದೇ ಲೂಟಿ. ಇದಕ್ಕೆ ಸಿದ್ದರಾಮಯ್ಯನವರು ಹೊರತಾಗಿಲ್ಲ, ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೊರತಾಗಿಲ್ಲ ಬಿಡಿ. ಆದರೆ ಮೈಸೂರು ರಾಜರು ಯಾವುದೇ ನಿಸ್ವಾರ್ಥ ಇಲ್ಲದೆ ಈ ನಾಡು ಕಟ್ಟಿದವರು ರೀ ಯತೀಂದ್ರ ಅವರೇ. ಈಗ ಹಳೆ ಮೈಸೂರು ಕರ್ನಾಟಕ ಇಷ್ಟು ಸಂಪದ್ಭರಿತವಾಗಿರಲು ಕಾರಣ ಯಾರು? ಈ ಭಾಗದ ಜನರು ಶಿಕ್ಷಣವಂತರಾಗಲು ಕಾರಣ ಯಾರು? ಇಂದು ಈ ಭಾಗದ ತಲಾ ಆದಾಯ ಹೆಚ್ಚಾಗಿದೆ ಅಂದರೆ ಅದಕ್ಕೆ ಕಾರಣ, ಇದಕ್ಕೆಲ್ಲ ನಮ್ಮ ಹೆಮ್ಮೆಯ ಮೈಸೂರು ಮಹಾರಾಜರು ಕಾರಣ. ನೋಡಿ ವೀಕ್ಷಕರೇ, ನಿಮಗೆ ಒಂದು ಸಣ್ಣ ವ್ಯತ್ಯಾಸ ಹೇಳ್ಬಿಡ್ತೀನಿ. ಹಳೆ ಮೈಸೂರು ಭಾಗವನ್ನ ಮೈಸೂರು ಮಹಾರಾಜರು ಆಳ್ವಿಕೆ ನಡೆಸಿದ್ರು. ಇಂದು ಈ ಪ್ರಾಂತ್ಯ ಹೇಗಿದೆ, ಅದೇ ಈಗಿನ ಕಲ್ಯಾಣ ಕರ್ನಾಟಕವನ್ನ ಹೈದರಾಬಾದ್ ನಿಜಾಮರು ಆಳ್ವಿಕೆ ಮಾಡ್ತಾ ಇದ್ರು. ಯತೀಂದ್ರ ಅವರೇ, ಒಮ್ಮೆ ಹೋಗಿ ನೋಡಿ ಆ ಭಾಗ ಹೇಗಿದೆ ಅಂತ ಒಮ್ಮೆ ನೋಡಿ. ಹೈದರಾಬಾದ್ ನಿಜಾಮರ ದೌರ್ಜನ್ಯ ಕಥೆಗಳು ಒಂದ ಎರಡ? ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬವೇ ನಿಜಾಮರ ಆಳ್ವಿಕೆಯಲ್ಲಿ ನೊಂದು ಬೆಂದು ಬಿಟ್ಟಿದ್ದಾರೆ. ಯತೀಂದ್ರ ಅವರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಯನ್ನ ನಿಮ್ಮ ತಂದೆಗೆ ಹೋಲಿಕೆ ಮಾಡ್ತಾ ಇದ್ದೀರಲ್ವಾ? ನಿಮಗೆ ಕೃಷ್ಣರಾಜ ಒಡೆಯರ್ ಅವರ ಸಾಧನೆ ಬಗ್ಗೆ ಗೊತ್ತಾ? ಅವರ ನಿಸ್ವಾರ್ಥ ಸೇವೆ ಬಗ್ಗೆ ಗೊತ್ತಾ? ಈ ನಾಡಿನ ಅಭಿವೃದ್ಧಿ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್.
ನಿಮಗೆ ಅವರ ಸಾಧನೆ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೈಸೂರು ಸಂಸ್ಥಾನದ 24ನೇ ರಾಜರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರು 1902ರಿಂದ 1940ರವರೆಗೆ ಆಳ್ವಿಕೆ ನಡೆಸಿದ್ದಾರೆ. ಇವರು ಆಳ್ವಿಕೆ ನಡೆಸಿದ್ದು ಬರೋಬ್ಬರಿ 38 ವರ್ಷ. ಈ ಆಳ್ವಿಕೆಯ ಅವಧಿಯನ್ನ ಮೈಸೂರಿನ ಸುವರ್ಣ ಯುಗ ಅಂತಾರೆ. ಆಧುನಿಕ ಮೈಸೂರಿನ ಪಿತಾಮಹ ಅಂತ ಹಲವರು ಬಣ್ಣಿಸಿದ್ದಾರೆ. ಈ ನಾಡಿಗೆ ಕೃಷ್ಣರಾಜ ಒಡೆಯರ್ ಕೊಡುಗೆಗಳು ಒಂದ ಎರಡ? ನೋಡಿ, ಕೃಷ್ಣರಾಜ ಒಡೆಯರ್ ಸಾಧನೆ ಹೇಳಿದ್ರೆ ಒಂದು ದಿನ ಸಾಕಾಗಲ್ಲ. ಅದೇ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬಿಡ್ತೀನಿ. ಇಲ್ದಿದ್ರೆ ಯತೀಂದ್ರ ಹೇಳಿದ್ದೆ ನಿಜ ಅಂತ ಈಗಿನ ಪೀಳಿಗೆ ನಂಬಿಬಿಡುತ್ತೆ. 1902ರಲ್ಲಿ ಶಿವನ ಸಮುದ್ರ ಜಲಪಾತದಲ್ಲಿ ಜಲವಿದ್ಯುತ್ ಯೋಜನೆ, 1903ರಲ್ಲಿ ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆ, 1905ರಲ್ಲಿ ಏಷ್ಯಾದಲ್ಲಿ ವಿದ್ಯುತ್ ಬೀದಿ ದೀಪಗಳನ್ನು ಪಡೆದಂಥ ಮೊದಲ ನಗರ ಬೆಂಗಳೂರು. ಇನ್ನು 1905ರಲ್ಲಿ ಚಿತ್ರದುರ್ಗದ ವಾಣಿವಿಲಾಸ ಸಾಗರ ಅಣೆಕಟ್ಟು, 1909ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪಿಸಿದ್ದು ಇದೇ ರಾಜರೇ. ಆದರೆ ಈಗ ನೆನಪಿರಲಿ, ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ 100 ಕನ್ನಡ ಶಾಲೆಗಳು ಕದ ಹಾಕಿವೆ. ಎಷ್ಟೋ ಕನ್ನಡ ಶಾಲೆಗಳಿಗೆ ಸರಿಯಾದ ಶಿಕ್ಷಕರೂ ಇಲ್ಲ. ಇದು ಸಿದ್ದರಾಮಯ್ಯನವರ ಕೊಡುಗೆ. ಮಹಾರಾಜರ ಇನ್ನಷ್ಟು ಕೊಡುಗೆ ನೋಡೋದಾದ್ರೆ 1916ರಲ್ಲಿ ಮೈಸೂರು ವಿವಿ ಸರ್ಕಾರಿ ಶ್ರೀಗಂಧದ ಕಾರ್ಖಾನೆ, 1917ರಲ್ಲಿ ಮೈಸೂರಿನಲ್ಲಿ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜ್, 1918ರಲ್ಲಿ ಮೈಸೂರಿನಲ್ಲಿ ಮೊದಲ ರೈಲ್ವೆ ಹಂತ ಪೂರ್ಣ, 1923ರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಅದೇ ವರ್ಷವೇ ಮಹಿಳೆಯರಿಗೂ ಮತದಾನದ ಹಕ್ಕು ಘೋಷಣೆ. 1924ರಲ್ಲಿ ಮಂಡ್ಯದಲ್ಲಿ KRS ಅಣೆಕಟ್ಟು ಕಾಮಗಾರಿ ಪೂರ್ಣ. ಇದೇ ವರ್ಷವೇ ಮೈಸೂರಿನಲ್ಲಿ ವೈದ್ಯಕೀಯ ಕಾಲೇಜ್, 1927ರಲ್ಲಿ ಕೇರ್ ಹಾಸ್ಪಿಟಲ್, 1928ರಲ್ಲಿ ಬೆಂಗಳೂರು ಕೇರ್ ಮಾರ್ಕೆಟ್, 1933ರಲ್ಲಿ ಬೆಂಗಳೂರಿನ ಟೌನ್ ಹಾಲ್ ನಿರ್ಮಾಣ ಮಾಡಿದ್ದು ಕೂಡ ಇದೇ ರಾಜರೇ. ಅಷ್ಟೇ ಅಲ್ಲ, ಯತೀಂದ್ರ ಸಿದ್ದರಾಮಯ್ಯನವರೇ ದಿನಗಟ್ಲೆ ರಾಜರ ಕೊಡುಗೆ ಹೇಳಬಹುದು. ರಾಜರು ನೀಡಿದ ಕೊಡುಗೆ ಜನರ ಕಣ್ಣು ಮುಂದೆ ಇದೆ. ಆದರೆ ಸಿದ್ದರಾಮಯ್ಯನವರು ಇದು ನಾನು ನೀಡಿದ ಕೊಡುಗೆ ಅಂತ ಎದೆ ತಟ್ಟಿ ಹೇಳಿಬಿಡ್ಲಿ? ಹೇಳಕ್ಕಾಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅಂಥ ಕೊಡುಗೆ ಏನೂ ಕೊಟ್ಟಿಲ್ಲ ಬಿಡಿ. ಹೀಗಾಗಿ ಮೈಸೂರು ರಾಜರ ಕೊಡುಗೆಗೂ ಸಿದ್ದರಾಮಯ್ಯನವರ ಕೊಡುಗೆಗೂ ಹೋಲಿಕೆಯೇ ಸರಿ ಅಲ್ಲ. 2013ರಿಂದ 2018ರ ಅವಧಿಯಲ್ಲಿ ಮೊದಲ ಬಾರಿ 5 ವರ್ಷ ಸಿದ್ದರಾಮಯ್ಯ CM. ಈ ಅವಧಿಯಲ್ಲಿ ಮಾಡಿದ್ದೇನು? ಜಾತಿ ಗಣತಿಯೊಂದು, ಮತ್ತೊಂದು ಲಿಂಗಾಯತರು ಹಿಂದೂಗಳಲ್ಲ ಅಂತ ಹಿಂದೂ ಧರ್ಮ ಒಡೆದಿದ್ದು. ಈ ಬಾರಿ 2023ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದಾಗಿನಿಂದಲೂ ಕುರ್ಚಿ ಉಳಿಸ್ಕೊಳ್ಳೋದೇ ಸಾಧನೆ ಆಗ್ಬಿಟ್ಟಿದೆ. ಇಲ್ವೇ? ಇದನ್ನ ಬಿಟ್ಟು ಸಾಧನೆ ಮಾಡಿದ್ದೇವೆ ಅಂದ್ರೆ ಅದು ಭ್ರಷ್ಟಾಚಾರ, ಲೂಟಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡವರು ನಮ್ಮಪ್ಪ ಅಂತ ಹೇಳ್ತಿರಲ್ಲ ಯತೀಂದ್ರ ಅವರೇ, ನೀವು ಒಬ್ಬ MBBS ಗ್ರಾಜುಯೇಟ್ ಆಗಿ ಮಹಾರಾಜರು ಕಟ್ಟಿದಂತ KR ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಲಿ ಸುಣ್ಣ ಬಣ್ಣ ಹೊಡ್ಸಕ್ಕಾಗಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ 100 ವರ್ಷ ಆಯ್ತು, ಅದಕ್ಕೆ ಶತಮಾನೋತ್ಸವ ಆಯ್ತು. 100 ರೂಪಾಯಿನೂ ಕೊಡ್ಲಿಲ್ಲ ನಿಮ್ಮ ಅಪ್ಪನ ಕೈಲಿ. 100 ವರ್ಷ ತುಂಬಿದ ಕಾಲದಲ್ಲಿ 100 ರೂಪಾಯಿನೂ ಕೊಡಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ. ಆ KR ಹಾಸ್ಪಿಟಲ್ ದುಸ್ಥಿತಿಗೆ ಹೋಗಿದೆ ಇವತ್ತು. ಮೈಸೂರಿಗೆ ಬೇರೆ ಏನ್ ಕೊಟ್ಟಿದ್ದಾರೆ ಹೇಳಿ? ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ ಅನ್ನು ಕಳಿಸ್ತಾ ಇದ್ರು. ನಿಮ್ಮ ಅಪ್ಪನ ಕೊಡುಗೆ ಏನ್ ಹೇಳಿ? ಹಾಲಿಗೆ 9 ರೂಪಾಯಿ ಜಾಸ್ತಿ ಮಾಡಿರು. ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ, ಅವರ ಸಂಸ್ಥಾನದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದ್ರೆ, ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂತಹ ಶವಾಗಾರಗಳನ್ನು ಕಟ್ಟಿದ್ರು. ನಿಮ್ಮ ಅಪ್ಪ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿದ್ರು. ಬರ್ತ್ ಸರ್ಟಿಫಿಕೇಟ್ಗೂ ದುಡ್ಡು ಜಾಸ್ತಿಯನ್ನು ಮಾಡಿದ್ರು. ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನ ಕಟ್ಟಿಸಿದಂತವ್ರು ಮೈಸೂರು ಮಹಾರಾಜರು. ನಿಮ್ಮಪ್ಪ ಓದಿದ್ದಲ್ಲಿ, ಆದ್ರೆ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜ್ ಯಾರು ಕಟ್ಟಿಸಿದ್ರೇನ್ರಿ? ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು, ಮಹಾರಾಣಿ ಕಾಲೇಜ್ ವರೆಗೂ ಬರಬೇಕು, ನಡ್ಕೊಂಡು ಬರಬೇಕು. ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜ್ ಕಟ್ಟಕ್ಕೂ ನಿಮ್ ಕೈಲಿ, ನಿಮ್ಮ ಅಪ್ಪನ ಕೈಲಿ ಆಗ್ಲಿಲ್ಲ. ಏನ್ ಕೊಟ್ರು ನಿಮ್ಮಪ್ಪ? ಇದು ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಕೇಳ್ಕೊಂಡು ಹೋದ್ರೆ, ಮಹಾರಾಜರು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಥವಾ ಈಗೇನು ಮೂಡ ಅಂತಾರ ಅದ್ರ ಮೊದಲನೇ ಅವತಾರ CITB ಮಾಡಿರು. ನಿಮ್ಮಮ್ಮ ನಿಮ್ಮಪ್ಪ ಇಬ್ರು ಸೇರ್ಬಿಟ್ಟು ಅಲ್ಲಿ 14 ಸೈಟ್ ಹೊಡೆದ್ರು. ಇದೇನ ನಿಮ್ಮ ಕೊಡುಗೆ ಮೈಸೂರಿಗೆ? ಅದ್ರ ಆಚೆಗೆ ನಿಮ್ದು ಏನ್ ಕೊಡುಗೆ ಇದೆ ಹೇಳಿ ಸರ್? ಏನು ಕೊಡುಗೆ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವರೇ, ಕೊನೆಯದಾಗಿ ನಿಮ್ಗೆ ಹೇಳೋದೇನಂದ್ರೆ, ತಂದೆ ಕೃಪಾಶೀರ್ವಾದದಿಂದ MLC ಆಗಿದ್ದೀರಿ. ಮಹಾರಾಜರಂತೆ ಕೊಡುಗೆ ಕೊಡಲು ನಿಮ್ಮ ಕೈಯಿಂದ ಆಗಲ್ಲ. ನಿಮ್ಮ ತಂದೆಯಿಂದ ಮಾಡೋದಕ್ಕೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಇನ್ನೂ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೋ ಅವರಿಗೆ ಗೊತ್ತಿಲ್ಲ. ಅಧಿಕಾರದಲ್ಲಿದ್ರೂ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಆದರೆ ಜನ ಮೆಚ್ಚುವ 2 ಒಳ್ಳೆ ಕೆಲಸ ಮಾಡಿ, ಇಲ್ವೇ? ಪ್ರತಾಪ್ ಸಿಂಹ ಅವರೇ ಹೇಳ್ದಂತೆ, ನೀವೀಗ ಅನಧಿಕೃತ ವರ್ಗಾವಣೆ ಸಚಿವ, ವರ್ಗಾವಣೆಯಲ್ಲಿ ಒಳ್ಳೆಯ ದುಡ್ಡು ಮಾಡ್ತಾ ಇದ್ದೀರಿ, ಮಾಡಿಕೊಂಡು ಆರಾಮಾಗಿರಿ. ಕೊನೆಯದಾಗಿ ಇನ್ನೊಂದು,
ಮೈಸೂರು KR ಹಾಸ್ಪಿಟಲ್ಗೆ ಸುಣ್ಣ ಬಳಿಯಲು ಇವರ ಕೈಯಲ್ಲಿ ಆಗಿಲ್ಲ ಅಂತ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ. ದಯವಿಟ್ಟು ಆ ಆಸ್ಪತ್ರೆಗೆ ಕನಿಷ್ಠ ಪಕ್ಷ ಸುಣ್ಣ ಆದ್ರೂ ಬಳಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.